ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಮಕ್ಕಳ ಬಾಕ್ಸ್ಗೆ ಮಸಾಲೆ ಪದಾರ್ಥಗಳನ್ನು ಹಾಕುವಾಗ ತಿನ್ನುವಾಗ ಎಲ್ಲ ಆರಿಸಿ ಇಡ್ತೀರ. ಈ ಪಲಾವಲ್ಲಿ ಅಂಥ ಕೆಲಸನೇ ಇಲ್ದಿರ ಬೇಗನೆ ಆಗುವಂತಹ ಸೂಪರ್ ಟೇಸ್ಟಿಯಾಗಿರುವಂತಹ ಪಲಾವ್ನ ಯಾವ ರೀತಿ ಅಥವಾ ಬಾತ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ತರಕಾರಿ ಬಿಡಿಸಿಟ್ಕೊಂಡ್ರೆ 15ರಿಂದ 20 ನಿಮಿಷದಲ್ಲಿ ಆಗೋಗುತ್ತೆ. ಈ ನಮ್ಮ ಪಲಾವ್ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಮಾಡೋದು ಸಹ ತುಂಬ ಸುಲಭ. ನೀವೆಲ್ಲರೂ ಒಂದು ಸರಿ ಖಂಡಿತವಾಗ್ಲೂ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಈ ಪಲಾವ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ಒಂದು ಈರುಳ್ಳಿ, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಅಂದರೆ ಒಣಕೊಬ್ಬರಿ ತೊಗೊಂಡಿದ್ದೀನಿ, ಹಸಿ ಕೊಬ್ಬರಿ ಬೇಕಾದ್ರೆ ತೊಗೊಳ್ಳಿ. ಆ ಲವಂಗ, 1 ಇಂಚು ಚಕ್ಕೆ, 1 ಇಂಚು ಶುಂಠಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 6 ಹಸಿರು ಮೆಣಸಿನ್ಕಾಯಿ ಮತ್ತು 1 ಏಲಕ್ಕಿ ತೊಗೊಂಡು ಇದನ್ನು ಜಾರಿಗೆ ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ. ಒಂದು 70ಇಂದ 80% ಅಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ತೀರಾ ನುಣ್ಣಗೇನು ರುಬ್ಬೇಡಿ, ನೋಡಿ ಇಷ್ಟು ಮಾತ್ರ ಆದರೆ ಸಾಕಾಗುತ್ತೆ. ನೀವು ಬೇಕಾದರೆ ಇದಕ್ಕೆ ಮರಾಠಿ ಮೊಗ್ಗು ಅಥವಾ ಸ್ಟಾರ್ ಅನಾನಸ್ಸು ಸೇರಿಸ್ಬೋದು. ಅದು ತುಂಬ ಹೆಚ್ಚಿಗೆ ಮಸಾಲೆ ಆಗೋಗುತ್ತೆ, ಹಾಗಾಗಿ ನಾನು ಸೇರಿಸಿಲ್ಲ. ಹಾಗೆ ಒಂದು ಕುಕ್ಕರ್ ಇಟ್ಕೊಂಡು 3 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಂಡು ಒಂದು ದೊಡ್ಡ ಗಾತ್ರದ ಈರುಳ್ಳಿ, 2 ಟೊಮೊಟೊ ಹಣ್ಣನ್ನು ಉದ್ದದ್ದಾಗಿ ಸ್ಲೈಸಸ್ ಆಗಿ ಕಟ್ ಮಾಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಪಲಾವ್ ಅಂತೂ ತುಂಬ ಬೇಗನೆ ಆಗುತ್ತೆ, ರುಚಿ ಅಂತೂ ಬೇರೆ ಪಲಾವ್ಗಿಂತ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾನು ತರಕಾರಿಯಲ್ಲಿ ಹೂಕೋಸು, ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ನೌಕೋಲು ತೊಗೊಂಡಿದ್ದೀನಿ. ನಿಮ್ಗೆ ಇಷ್ಟವಾದ ತರಕಾರಿನ ತಗೊಂಡು ಮಾಡ್ಕೊಬೋದು. ಈ ಪಲಾವ್ ಇಂಥದೇ ತರಕಾರಿ ಅನ್ನೋದೇನು ಫಿಕ್ಸ್ ಏನಿಲ್ಲ. ಈ ರೀತಿ ತಗೊಂಡು ಹಾಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಫ್ರೈ ಆಗೋಕ್ಕೆ ಈಸಿ ಆಗಲಿ ಅಂತ ಸೇರಿಸ್ಕೊಂಡು ಎಲ್ಲ ಒಂದು ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿ. ಸೂಪರ್ ಟೇಸ್ಟಿಯಾಗಿದ್ದ ಪಲಾವ್ ರೆಸಿಪಿನ ನೀವು ಮಾಡಿ ಸವಿರಿ ಅಂತ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಶೇರ್ ಮಾಡಿ. ಹಾಗೆ 2 ಕಡ್ಡಿಯಷ್ಟು ಪುದೀನ ಎಲೆನ ಈ ರೀತಿ ದೊಡ್ಡದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಇರುತ್ತಲ್ಲ ಅದನ್ನು ಸೇರಿಸ್ಬೇಕಾಗುತ್ತೆ. ಹಾಗೆ ಸೇರಿಸ್ಕೊಂಡಿದ ನಂತರ ಎಲ್ಲ ಒಂದು ಸಾರಿ ಮಿಕ್ಸ್ ಕೊಡಬೇಕಾಗತ್ತಂತೆ. ಅಂದರೆ ಇದು ಹಸಿದೆಲ್ಲ ಹಾಕಿ ರುಬ್ಬಿರೋ ಕಾರಣದಿಂದಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ತುಂಬ ಚೆನ್ನಾಗಾಗುತ್ತೆ, ಮಕ್ಕಳಿಗೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾನಿಲ್ಲಿ ದೊಡ್ಡದಾಗಿ ಹಾಕಿದ್ದೀನಿ ತರಕಾರಿನ, ಸಣ್ಣದಾಗಿ ಹಾಕಕ್ಕೆ ಹೋಗಬೇಡಿ, ಈ ರೀತಿಯೇ ಸೇರಿಸ್ಕೊಳ್ಳಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಇಲ್ಲಿ ಅರಿಶಿನ ಪುಡಿ ಸಹ ಸೇರಿಸ್ಕೊಬೋದು, ನಾನಂತೂ ಸೇರಿಸಿಲ್ಲ. ಈ ಕಲರೇ ತುಂಬ ನೋಡೋಕ್ಕೆ ಚೆನ್ನಾಗಿದೆ, ಹಾಗಾಗಿ ಸೇರಿಸಿಲ್ಲ. ನೀವು ಇಷ್ಟ ಆದರೆ ಸೇರಿಸ್ಕೊಳ್ಳಿ ಖಂಡಿತವಾಗ್ಲೂ. ನೋಡಿ ಇಷ್ಟು ಮಾತ್ರ ಎಣ್ಣೆ ಬಿಡೋವರೆಗೂ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ತರಕಾರಿ ಎಲ್ಲ. 1 ಗ್ಲಾಸ್ ಅಕ್ಕಿನ ಅರ್ಧ ಗಂಟೆ ನೆನೆಸಿಟ್ಕೊಂಡು ನೀರೆಲ್ಲ ತೆಗೆದು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬಿಸಿ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಹಾಗಾಗಿ ಅರ್ಧ ಗಂಟೆ ಅಕ್ಕಿ ನೆನೆಸ್ಕೊಂಡಿದ್ದೀನಿ. ನೀವು ತಣ್ಣೀರು ಏನಾದರೂ ಸೇರಿಸೋಂಗಿದ್ರೆ 10 ನಿಮಿಷ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ಹಾಗೆ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ಸೇರಿಸಿದ ನಂತರ 1 ಗ್ಲಾಸ್ಗೆ 2 ಗ್ಲಾಸ್ ನೀರಿನಂತೆ ಬಿಸಿ ನೀರನ್ನ ಕಾಯಿಸಿ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಬಿಸಿ ನೀರನ್ನ ಸೇರಿಸೋದ್ರಿಂದ ಬೇಗ ಆಗೋದಲ್ದಿರ ಅನ್ನ ಅಂತೂ ತುಂಬಾ ಉದ್ರುದ್ರಾಗಿ ಬರುತ್ತೆ. ಯಾವ ರೀತಿ ಅಕ್ಕಿ ಸೇರಿಸಿದ್ರೂ ಉದ್ರುದ್ರಾಗುತ್ತೆ, ಆ ರೀತಿಯಲ್ಲಿ ಇರುತ್ತೆ ಪಲಾವ್ ಅಂತೂ. ಅಷ್ಟು ಸಣ್ಣಕ್ಕೆ ಉದ್ರುದ್ರಾಗೆ ಇರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಪಲಾವ್ ಅಂತೂ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಒಗ್ಗರಣೆಗೆ ಉಪ್ಪು ಸೇರಿಸಿದ್ರಿ, ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ಆ ಕಾರಣಕ್ಕಾಗಿ ಸ್ವಲ್ಪ ಉಪ್ಪು ಸೇರಿಸಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನೋಡಿ ಕುದಿ ಬರೋ ಟೈಮಲ್ಲಿ ಮುಚ್ಚಳ ಮುಚ್ಚಿ ಕೂಗಿಸ್ಕೋಬೇಕಾಗತ್ತೆ. ಅಂದರೆ ಕುಕ್ಕರ್ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲು ಬಾರಿಸ್ಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿಯಾದ ರುಬ್ಬಿ ಮಾಡಿರೋ ಅಂತಹ ಪಲಾವು ಈಸಿಯಾಗಿ ಬೇಗನೆ ಸಿದ್ಧವಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತರಕಾರಿ ಎಲ್ಲ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಉದ್ದುದ ಕಟ್ ಮಾಡಿ ಸೇರಿಸಿರೋದ್ರಿಂದ ಮತ್ತು ಬಿಸಿ ನೀರು ಕಾಯಿಸಿ ಹಾಕಿರೋದ್ರಿಂದ ನೋಡಿ ಅನ್ನ ಎಲ್ಲ ಎಷ್ಟು ಉದ್ರುದ್ರ ತಿನ್ನೋದಕ್ಕೂ ಸಹ ಸ್ಮೂತಾಗಿರುತ್ತೆ ಅನ್ನ. ಈ ರೀತಿ ಬಿಸಿನೀರು ಕಾಯಿಸಿ ಹಾಕೋದ್ರಿಂದ ಉದ್ರುದ್ರಾಗ ಜೊತೆಗೆ ಸ್ಮೂತಾಗೂ ಸಹ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಪಲಾವ್ ಅಂತೂ. ಈ ರೀತಿಯಾಗಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೆ ಆರಿಸಿ ಕೊಡೋದು ಸಹ ಒಂದು ಕೆಲಸ, ಹಾಗೆ ದೊಡ್ಡವರು ಆರಿಸ್ಕೊಂಡು ತಿನ್ನೋದು ಸಹ ಒಂದು ಕೆಲಸ ಅಂದ್ಕೊತಾರೆ. ಈ ರೀತಿಯಾಗಿ ಪಲಾವ್ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಇಷ್ಟಪಟ್ಟು ತಿಂತಾರೆ. ಮೊಸರು ಬಜ್ಜಿಯೊಂದಿಗೆ ಸರ್ವ್ ಮಾಡಿದ್ದೀನಿ. ತುಂಬ ಟೇಸ್ಟಿಯಾಗಿ ಸಖತ್ತಾಗಿತ್ತು. ನಮ್ಮ ಚಾನಲಲ್ಲಿ ಹಲವಾರು ರೈಸ್ ಬಾತ್ ರೆಸಿಪಿ, ಪಲಾವ್ ರೆಸಿಪಿ
ರೆಸಿಪಿ ಇದೆ, ನೋಡಿಲ್ಲ ಅಂದರೆ ನೋಡಿ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ವೀಕ್ಷಿಸಿದವರೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.